ನಿಮ್ಮ ಅಡುಗೆ ಮನೆಗಳಿಗೆ ತುಂಬಾ ಯೂಸ್ಫುಲ್ ಆಗುವಂತಹ ಕೆಲವೊಂದು ಕಿಚನ್ ಐಟಮ್ಸ್ನ ತರಿಸಿದ್ದೀನಿ. ನೋಡಿ ಎಷ್ಟು ಐಟಮ್ಸ್ ಇದೆ ಅಂದ್ಬಿಟ್ಟು ಎಲ್ಲನೂ ತುಂಬ ಡಿಫ್ರೆಂಟ್ ಆಗಿದೆ. ಇವಾಗವರೆಗೂ ನಮ್ಮ ಚಾನಲ್ನಲ್ಲಿ ತೋರಿಸ್ದೇ ಇರೋಂತಹ ಹೊಸ ಕಲೆಕ್ಷನ್ಸ್ನ ತರಿಸಿದ್ದೀನಿ. ಸೊ ಆ ಕಿಚನ್ ಐಟಮ್ಸ್ ಯಾವುದು, ಅದರ ಪ್ರೈಸಸ್ ಏನು, ಅದು ಎಷ್ಟರ ಮಟ್ಟಿಗೆ ಯೂಸ್ಫುಲ್ ಆಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ ಗೀತಾ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಿಯಲ್ ರಿವ್ಯೂ ಬೈ ಗೀತಾ. ಮೊದಲನೇ ಪ್ರಾಡಕ್ಟ್ ಇದು ಬ್ಯೂಟಿಫುಲ್ ಆಗಿರುವಂತಹ ಮಸಾಲಾ ಸ್ಟೋರೇಜ್ ಬಾಕ್ಸ್. ಮೆಟೀರಿಯಲ್ ಬಂದು ಪ್ಲಾಸ್ಟಿಕ್ ಇದೆ, ಮುಚ್ಚಳ ಈ ಥರ ಬರುತ್ತೆ, ಟ್ರಾನ್ಸ್ಪರೆಂಟ್ ಇದೆ. ಇದಕ್ಕೆ ಓಪನ್ ಮಾಡೋದಕ್ಕೆ ಈ ಥರ ಕೊಟ್ಟಿದ್ದಾರೆ, ಕಾಣಿಸ್ತಿದೆ ಅಲ್ವಾ? ಅದರ ಒಳಗಡೆ ನೋಡಿ ಈ ಥರ ಬರುತ್ತೆ. ಟೋಟಲ್ ನಮಗೆ 9 ಕಂಪಾರ್ಟ್ಮೆಂಟ್ಸ್ ಇದೆ. ಇದಕ್ಕೆ ಒಂದು ಸ್ಟೀಲ್ ಸ್ಪೂನು ಸಹ ಕೊಟ್ಟಿದ್ದಾರೆ. ನಮಗೆ ಒಗ್ಗರಣೆ ಐಟಮ್ಸ್ ಹಾಕ್ಕೊತೀವಲ್ವ, ಆ ಥರ ಯೂಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ನೋಡಿ ದೊಡ್ಡದಾಗೇ ಇದೆ ಇದು. ಆ್ಯಂಡ್ ಒಳಗಡೆ ಈ ಥರ ಬರುತ್ತೆ, ಕಾಣಿಸ್ತಿದೆ ಅಲ್ವಾ? ಪ್ರೈಸ್ ಬಂದು 345 ರೂಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಅಂತ ಹೇಳ್ಬೋದು. ಕಡಿಮೆ ಪ್ರೈಸಲ್ಲಿ ಸೂಪರ್ ಆಗಿರೋಂತಹ ಕ್ವಾಲಿಟಿ ಇರೋಂತಹ ಬಾಕ್ಸ್ ಅಂತಲೇ ಹೇಳ್ತೀನಿ. ಕ್ವಾಲಿಟಿ ಟಾಪ್ 1 ಇದೆ. ನಿಮ್ಗೆ ಇಷ್ಟ ಆದರೆ ಮಿಸ್ ಮಾಡ್ದಿರಾ ಬೈ ಮಾಡ್ಕೊಳ್ಳಿ. ಪ್ಯಾಕ್ ಆಫ್ 3 ಬಂದಿರೋಂತಹ ಪ್ಲಾಸ್ಟಿಕ್ದು ಸ್ಟೋರೇಜ್ ಕಂಟೈನರ್ಸು. ನೀವು ಫ್ರಿಜ್ಜಲ್ಲಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು ಅಥವಾ ಔಟ್ಸೈಡ್ ಆದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಮೆಟೀರಿಯಲ್ ನೋಡಿ ಈ ಥರ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಇದೆ, ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಇದು. ಈ ಥರ 3 ಸೈಜಸಲ್ಲಿ ನಮಗೆ ಬರುತ್ತೆ. ಫಸ್ಟಿದು ಬಂದು ತುಂಬ ದೊಡ್ಡದಾಗಿದೆ, ಸೆಕೆಂಡ್ ಒನ್ ಅದಕ್ಕಿಂತ ಚಿಕ್ಕದು, ಆ್ಯಂಡ್ ಥರ್ಡ್ ಒನ್ ಬಂದು ಅದಕ್ಕಿಂತ ಚಿಕ್ಕದಾಗಿದೆ. ಮುಚ್ಚಳ ಬಂದು ನಮಗೆ ಈ ಥರ ಬರುತ್ತೆ, ಪ್ಲಾಸ್ಟಿಕ್. ಆ್ಯಂಡ್ ಈ ಥರ ನೋಡಿ ಬೆಲ್ಟ್ ಥರ ಕೊಟ್ಟಿರೋದಕ್ಕೆ ನಮಗೆ ಏರ್ ಟೈಟ್ ಬಂದು ನೀಟಾಗಿ ಕೂತ್ಕೊಳ್ಳುತ್ತೆ. ಈ ಥರ ಬರುತ್ತೆ ಒಳಗಡೆ, ತುಂಬ ಸ್ಪೇಷಿಯಸ್ ಆಗೇ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಅನ್ಬ್ರೇಕಬಲ್, ನಮಗೆ ಕಾಣಿಸ್ತಿದೆ ಅಲ್ವ? ಕೊತ್ತಂಬರಿ, ಪುದೀನ, ಕ್ಯಾರೆಟ್, ಹಸಿಮೆಣ್ಸಿನ್ಕಾಯಿ ಈ ಥರ ಹಾಕ್ಕೊಂಡು ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೆಕೆಂಡ್ ಒನ್ ಬಂದು ನೋಡಿ ಅದಕ್ಕಿಂತ ಒಂಚೂರು ಸ್ಮಾಲ್ ಸೈಜ್ ಬರುತ್ತೆ. ಥರ್ಡ್ ಒನ್ ಬಂದು ಅದಕ್ಕಿಂತ ಸ್ಮಾಲ್ ಸೈಜಲ್ಲಿ ಕೊಟ್ಟಿದ್ದಾರೆ, ಕಾಣಿಸ್ತಿದೆ ಅಲ್ವಾ? ಇದರಲ್ಲಿ ಮೇನ್ ಪ್ಲಸ್ ಪಾಯಿಂಟ್ ಬಂದು ನಮಗೆ ಅನ್ಬ್ರೇಕಬಲ್ ಇದೆ ಬಾಕ್ಸಸ್ ಬಂದುಬಿಟ್ಟು. ಪ್ರೈಸ್ ಬಂದು 297 ರೂಪೀಸ್ ಇದೆ. ಕ್ವಾಲಿಟಿ ಸೂಪರ್ ಆಗಿದೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನೀವು ಔಟ್ಸೈಡ್ ತೊಗೋಬೇಕು ಅಂದ್ಕೊಂಡಿದ್ರು ಇಷ್ಟು ಕಡಿಮೆ ಪ್ರೈಸಸಲ್ಲಿ ಇಷ್ಟು ಕ್ವಾಲಿಟಿ ಇರೋಂತಹ ಬಾಕ್ಸಸ್ ನಿಮಗೆ ಖಂಡಿತ ಸಿಗೋದಿಲ್ಲ. ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ. ನಿಮ್ಗೆ ಇಷ್ಟ ಆದರೆ ಮಿಸ್ ಮಾಡ್ದಿರ ಬೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ಬಂದು ಪ್ಯಾಕ್ ಆಫ್ 8 ಬಂದಿರೋಂತಹ ಗ್ರಾಸರಿ ಸ್ಟೋರೇಜ್ ಕಂಟೈನರ್ಸು. ಕಲರ್ ಕಾಂಬಿನೇಷನ್ ನೋಡಿ ಎಷ್ಟೊಂದು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂದ್ಬಿಟ್ಟು. ಮೆಟೀರಿಯಲ್ ಬಂದು ಪ್ಲಾಸ್ಟಿಕ್ ಇದೆ. ಇದ್ರ ಮೇಲೆ ಹೆಸರು ಸಹ ನಮಗೆ ಕೊಟ್ಟಿದ್ದಾರೆ ನೋಡಿ. ಏಲಕ್ಕಿ ಆಗಿರ್ಬೋದು, ಅರಿಶಿನ ಆಗಿರ್ಬೋದು, ಸಕ್ಕರೆ, ಈ ಥರ ಡಿಫ್ರೆಂಟ್ ಪ್ರಾಡಕ್ಟ್ಸ್ನ ನಾವು ಸ್ಟೋರ್ ಮಾಡ್ಕೋಬೋದು. ಏರ್ ಟೈಟ್ ಕಂಟೈನರ್ಸು. ನಿಮ್ಗೆ ಒಳಗಡೆ ಒಂದು ತೋರಿಸ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು. ನೋಡಿ ಈ ಥರ ಬರುತ್ತೆ, ಕಾಣಿಸ್ತಿದೆ ಅಲ್ವಾ? ಜಸ್ಟ್ ಈ ಥರ ನಾವು ಹಾಕ್ಬಿಟ್ಟು ಹಿಂಗೆ ಲಾಕ್ ಮಾಡ್ಕೊಂಡಿದ್ದೀವಿ ಅಂದರೆ ಫುಲ್ ಏರ್ ಟೈಟ್ ಆಗಿ ಇರುತ್ತೆ. ಪ್ರೈಸ್ ಬಂದು 289 ರೂಪೀಸ್ ಇದೆ. ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂದ್ಬಿಟ್ಟು. ಕ್ವಾಲಿಟಿ ಅಂತೂ ಟಾಪ್ 1 ಕ್ವಾಲಿಟಿಯಲ್ಲಿದೆ ಅಂತ ಹೇಳ್ಬೋದು. ನಿಮ್ಗೇನಾದರೂ ಇಷ್ಟ ಆದರೆ ಮಿಸ್ ಮಾಡ್ದಿರ ಬೈ ಮಾಡ್ಕೊಳ್ಳಿ. 3 in 1 ಸೋಪ್ ಡಿಸ್ಪೆನ್ಸರ್ ಬಾಕ್ಸು ನೋಡಿ ಈ ಥರ ಬರುತ್ತೆ. ನೀವು ನೋಡೇ ಇರ್ತೀರ, ನನಗೆ ಬೇಕಾಗಿತ್ತು ಅದಕ್ಕೆ ನಾನು ತರಿಸಿದ್ದೀನಿ. ಈ ಥರ ಬರುತ್ತೆ ನೋಡಿ. ಫ್ರಂಟಿಗೆ ನಮಗೆ ಈ ಥರ ಪಾರ್ಟೇಷನ್ ಥರ ಕೊಟ್ಟಿದ್ದಾರೆ, ಕಾಣಿಸ್ತಿದೆ ಅಲ್ವಾ? ಇಲ್ಲಿ ಬಂದು ನಾವು ಹ್ಯಾಂಡ್ ವಾಶ್ಗೆ ಯೂಸ್ ಆಗೋವಂಥ ಲಿಕ್ವಿಡ್ ಹಾಕ್ಕೊಂಡು ಹ್ಯಾಂಡ್ ವಾಶ್ಗೆ ಯೂಸ್ ಮಾಡ್ಕೋಬೋದು. ಈ ದೊಡ್ಡ ಬಾಕ್ಸಲ್ಲಿ ನಮಗೆ ನೋಡಿ ಅವರೇ ಸ್ಪಾಂಜು ಸಹ ಕೊಟ್ಟಿದ್ದಾರೆ. ಈ ಥರ ಕೊಟ್ಟಿರ್ತಾರೆ ಬಾಕ್ಸು. ಇದನ್ನು ರಿಮೂವ್ ಮಾಡ್ಬಿಟ್ಟು ನಾವು ಟೋಟಲ್ ಫುಲ್ ಇದನ್ನು ರಿಮೂವ್ ಮಾಡ್ಕೋಬೋದು. ಇಲ್ಲಿ ಬಂದು ವಿಮ್ ಲಿಕ್ವಿಡ್ ಈ ಥರದ್ದು ಹಾಕ್ಕೋಬೇಕು. ಇಲ್ಲಿ ಬಂದು ಹ್ಯಾಂಡ್ ವಾಶ್ಗೆ ಯೂಸ್ ಮಾಡೋವಂತಹ ಲಿಕ್ವಿಡ್ ಹಾಕ್ಕೊಂಡು ಈ ಥರ ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ಕ್ಲೋಸ್ ಮಾಡಿಕೊಂಡು ನೋಡಿ ಇಲ್ಲಿದೆ ಅಲ್ವಾ, ಇದನ್ನು ಹಿಂಗೆ ಕ್ಲೋಸ್ ಮಾಡಿಕೊಂಡು ಜಸ್ಟ್ ನಾವು ಇದಿರುತ್ತಲ್ವ ಹಿಂಗೆ ಒಂದು ಪಂಪ್ ಮಾಡಿದ್ದೀವಿ ಅಂದರೆ ಇದಕ್ಕೆ ಲಿಕ್ವಿಡ್ ಬರುತ್ತೆ. ನಾವು ಈಸಿಯಾಗಿ ಪಾತ್ರೆಗಳನ್ನ ವಾಶ್ ಮಾಡ್ಕೋಬೋದು. ಈ ಥರದ್ದು ತೊಗೋಬೇಕು ಅಂದ್ಕೊಂಡಿದ್ರೆ ಖಂಡಿತ ಬೈ ಮಾಡ್ಕೋಬೋದು. ಕ್ವಾಲಿಟಿ ಸೂಪರಾಗಿದೆ. ಫ್ರೆಂಡ್ಸ್, ಇದು ಬಂದು ಎಗ್ನ ನೀಟಾಗಿ ಕಟ್ ಮಾಡೋದಕ್ಕೆ ಯೂಸ್ ಮಾಡೋಂತಹ ಒಂದು ಸ್ಲೈಸರ್. ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಇದಕ್ಕೆ ಈ ಥರ ಥ್ರೆಡ್ ಥರ ಕೊಟ್ಟಿದ್ದಾರೆ ನಮಗೆ, ಕಾಣಿಸ್ತಿದೆ ಅಲ್ವಾ? ನೋಡಿ ಈ ಥರ ಬರುತ್ತೆ. ಇದ್ರ ಮೇಲೆ ನಾವು ಬಾಯ್ಲ್ಡ್ ಎಗ್ ಇಟ್ಬಿಟ್ಟು ಇದನ್ನು ಹಿಂಗೆ ಪ್ರೆಸ್ ಮಾಡಿದ್ದೀವಿ ಅಂದರೆ ನೀಟಾಗಿ ಒಂದೇ ಈಕ್ವಲ್ ಮೆಷರ್ಮೆಂಟಲ್ಲಿ ಬರುತ್ತೆ. ಆ್ಯಂಡ್ ಇದು ಸಹ ನಮಗೆ ಇಲ್ಲಿ ಇಟ್ಬಿಟ್ಟು ಇದರಲ್ಲಿ ನೋಡಿ ಈ ಥರ ಬ್ಲೇಡ್ಸ್ ಥರ ಬಂದಿದೆ, ಕಾಣಿಸ್ತಿದೆ ಅಲ್ವಾ? ಇದನ್ನು ಹಿಂಗೆ ಪ್ರೆಸ್ ಮಾಡ್ಕೊಂಡಿದ್ದೀವಿ ಅಂದರೆ ನೀಟಾಗಿ ಸ್ಲೈಸಸ್ ಬರುತ್ತೆ. ನೀವು ಆಲ್ರೆಡಿ ನೋಡೇ ಇರ್ತೀರ ಇದನ್ನು.
ಪ್ರೈಸ್ ಬಂದು 145 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳು ಬಾಯ್ಲ್ಡ್ ಎಗ್ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಆಲ್ಮೋಸ್ಟು. ಸೊ ಈ ಥರ ನೀಟಾಗಿ ಅವ್ರಿಗೆ ಡಿಸೈನಾಗಿ ಮಾಡಿಕೊಟ್ಟಿದ್ದೀವಿ ಅಂದರೆ ಇಷ್ಟಪಟ್ಟು ತಿಂತಾರೆ. ಸೊ ನೋಡಿ, ಕ್ವಾಲಿಟಿ ಇಷ್ಟ ಆಗಿದರೆ ನಿಮ್ಗೆ ಅವಶ್ಯಕತೆ ಇದ್ದರೆ ಮಿಸ್ ಮಾಡ್ದಿರ ಬೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದಂತೂ ನಾನು ಇವಾಗವರೆಗೂ ತೋರಿಸಿರೋಂತಹ ಚಾಪರ್ಸಲ್ಲಿ ಬೆಸ್ಟ್ ಚಾಪರ್ ಅಂತಲೇ ಹೇಳ್ತೀನಿ. ಎಲೆಕ್ಟ್ರಿಕಲ್ ಚಾಪರು. ಈ ಥರ ಚಾರ್ಜರ್ ಕೊಟ್ಟಿರ್ತಾರೆ ನಮಗೆ. ನಾರ್ಮಲ್ ಸಿ ಪಿನ್ ಬರುತ್ತಲ್ವ, ಅದೇ ಥರ ಚಾರ್ಜರ್ಗೆ ನಾವು ಕನೆಕ್ಟ್ ಮಾಡ್ಕೋಬೋದು. ನೋಡಿ, ಇದು ಬಂದು ಬ್ಯಾಟ್ರಿ ಇರೋವಂಥದ್ದು. ಜಸ್ಟ್ ನಾವು ಈ ಬಟನ್ನನ್ನು ಪ್ರೆಸ್ ಮಾಡಿದ್ದೀವಿ ಅಂದರೆ ಸಾಕು, ನೀವು ಚಾರ್ಜಿಂಗ್ ಹಾಕ್ಕೊಂಡು ಯೂಸ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಬರುತ್ತೆ. ಜಸ್ಟ್ 1 ಸೆಕೆಂಡಲ್ಲಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೋದು. ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಬ್ಲೇಡ್ಸ್ ಬಂದಿದೆ, ತುಂಬ ಶಾರ್ಪ್ ಆಗಿದೆ ಬ್ಲೇಡ್ಸು. ಈ ಥರ ಬರುತ್ತೆ. ಆ್ಯಂಡ್ ಜಸ್ಟ್ ನಾವು ಇದರಲ್ಲಿ ನಾನು ಹಾಕಿ ತೋರಿಸ್ತೀನಿ ನಿಮಗೆ. ಜಸ್ಟ್ 1 ಸೆಕೆಂಡ್ ಸಾಕು. ಮೆಟೀರಿಯಲ್ ಬಂದು ಎಲ್ಲನೂ ಪ್ಲಾಸ್ಟಿಕ್ಕೇ ಬರುತ್ತೆ. ಈ ಥರ ಚಿಕ್ಕ ಚಿಕ್ಕದು ಸ್ಲೈಸಸ್ ಆಗಿ ನಾವು ಮಾಡ್ಕೋಬೇಕು. ಈ ಥರ ಹಾಕ್ಕೊಂಡು ಕಾಣಿಸ್ತಿದೆ ಅಂದ್ಕೊತೀನಿ. ಟೊಮೊಟೊ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಯಾವುದಾದ್ರೂ ನೀವು ವೆಜ್ಜೀಸ್ನ ಇದರಲ್ಲಿ ಹಾಕ್ಕೊಂಡು ಜಸ್ಟ್ ನೋಡಿ, ಇಲ್ಲಿ ತೋರಿಸ್ತಾ ಇದೆ ನಿಮಗೆ. ಈ ಲಾಕ್ ಬರುತ್ತಲ್ವ, ಇದಕ್ಕೆ ಈ ಹೋಲ್ಸ್ ಹೋಗಿ ಕುತ್ಕೋಬೇಕು. ನೋಡಿ, ಈ ಥರ. ಆ್ಯಂಡ್ ಇದು ಸಹ ಇಲ್ಲಿ ನಮ್ಗೆ ಗೊತ್ತಾಗತ್ತೆ. ನೋಡಿ, ಕಾಣಿಸ್ತಿದ್ದಲ್ಲ, ಈ ಲಾಕ್ ಸಿಸ್ಟಮ್ಗೆ ಇದು ಹೋಗಿ ಕುತ್ಕೋಬೇಕು. ಜಸ್ಟ್ ಹಿಂಗೆ ಕುತ್ಕೊಂಡು ನೋಡ್ಕೊಂಡಿರಿ. ಜಸ್ಟ್ 1 or 2 ಸೆಕೆಂಡ್ಸ್ಗೆ ನಮಗೆ ಗ್ರೈಂಡ್ ಆಗಿಬಿಡುತ್ತೆ. ನೋಡಿ, ಜಸ್ಟ್ 2 ಸೆಕೆಂಡ್ಸು ಸಹ ಆಗಿಲ್ಲ. ಎಷ್ಟೊಂದು ಚಿಕ್ಕ ಚಿಕ್ಕದಾಗಿ ಕಾಣಿಸಿದೆ ಅಲ್ವಾ? ನೋಡಿ, ತುಂಬಾ ನೈಸಾಗಿ ನಮಗೆ ಬಂದಿದೆ. ಟೊಮೊಟೊನೂ ತುಂಬ ಚೆನ್ನಾಗಿ ಬರುತ್ತೆ. ಕ್ಯಾರೆಟ್, ಈ ಥರ ಯಾವ್ದು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಪ್ರೈಸ್ ಬಂದು ನಮಗೆ 424 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ನನಗಂತೂ ಪರ್ಸ್ನಲಿ ತುಂಬಾ ಯೂಸ್ಫುಲ್ ಆಯಿತು. ತರಿಸ್ದಾಗಿಂದ ನಾನೇ ಆಲ್ರೆಡಿ 1-3-4 ಟೈಮ್ ಯೂಸ್ ಮಾಡಿದ್ದೀನಿ. ಸೊ ಅಷ್ಟೊಂದು ಯೂಸ್ಫುಲ್ ಆಗಿದೆ. ನಿಮ್ಮ ಒಂದು ಟೈಮ್ನ ತುಂಬಾ ಸೇವ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಇಷ್ಟ ಆದರೆ, ನಿಮ್ಮ ಕಿಚನ್ಗೆ ಇದೆ ಯೂಸ್ಫುಲ್ ಅಂತ ಅನಿಸಿದ್ರೆ ಮಿಸ್ ಮಾಡೋದಕ್ಕೇ ಹೋಗಬೇಡಿ, ಖಂಡಿತ ಬೈ ಮಾಡ್ಕೊಳ್ಳಿ. ಇದು ಪ್ಯಾಕ್ ಆಫ್ 2 ಬಂದಿರುವಂತಹ ಕಿಚನ್ದು ಆ್ಯಂಟಿ ಸ್ಲಿಪ್ ಮ್ಯಾಟ್ಸು. ನೋಡಿ, ಚಿಕ್ಕದು ಈ ಥರ ಬರುತ್ತೆ. ಫ್ರಂಟಿಗೆ ಈ ಥರ ಇದೆ. ಬ್ಯಾಕ್ ಸೈಡ್ ಬಂದು ಈ ಥರ ಕೊಟ್ಟಿದ್ದಾರೆ. ಥಿಕ್ನೆಸ್ ನೋಡ್ಬೋದು ನೀವು ಎಷ್ಟಿದೆ ಅಂದ್ಬಿಟ್ಟು. ಕಾಣಿಸ್ತಿದೆ ಅಲ್ವಾ? ಇದು ಬಂದು ಚಿಕ್ಕ ಮ್ಯಾಟು, ಇದು ಬಂದು ದೊಡ್ಡದು. ನೋಡಿ ಅಗಲ ಎಷ್ಟು ಬರುತ್ತೆ ಅಂದ್ಬಿಟ್ಟು. ಕಾಣಿಸ್ತಿದೆ ಅಂದ್ಕೊತೀನಿ. ಮೆಟೀರಿಯಲ್ ಬಂದು ಸಿಂಥೆಟಿಕ್ ಇದೆ. ಬ್ಯಾಕ್ ಸೈಡ್ ಇದು ಸಹ ಸೇಮೇನೆ ಬರುತ್ತೆ. ಪ್ರೈಸ್ ಬಂದು 302 ರುಪೀಸ್ ಇದೆ. ನೋಡಿ, ಈ ಥರ ಬರುತ್ತೆ. ಪ್ರೈಸು 302 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡಿದ್ರೇ ಗೊತ್ತಾಗ್ತಿರ್ಬೋದು. ಕಿಚನಲ್ಲಿ ಮೇಯ್ನ್ ನಮಗೆ ಸ್ಲಿಪ್ ಆಗದಿರೋ ಥರನೇ ಇರಬೇಕು. ಯಾಕಂದರೆ ವಾಟ್ರ್ ಜಾಸ್ತಿ ಕೆಳಗಡೆ ಬೀಳ್ತಾನೆ ಇರುತ್ತೆ ನಾವು ಎಷ್ಟು ಕೇರ್ ತೊಗೊಂಡ್ರೂ ಸಹ. ಸೊ ಅಂಥದ್ದಕ್ಕೆ ತುಂಬಾ ಯೂಸ್ಫುಲ್ ಅಂತ ಹೇಳ್ತೀನಿ. ಆ್ಯಂಡ್ ಕಿಚನ್ ಲುಕ್ನು ತುಂಬ ಬ್ಯೂಟಿಫುಲ್ಲಾಗಿ ಚೇಂಜ್ ಮಾಡುತ್ತೆ. ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಕೊಳ್ಳಿ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಈ ಫಂಕ್ಷನಲ್ಲು ಕಿಚನ್ ವೆಜಿಟೇಬಲ್ ಸ್ಲೈಸರ್ ಇದು. ನೋಡಿ, ಈ ಥರ ಕೊಟ್ಟಿರ್ತಾರೆ ಸೆಟ್. ನಮಗೆ ಈ ಥರ ಬರುತ್ತೆ. ಕಾಣಿಸಿದೆ ಅಲ್ವಾ? ಈ ಥರ ಒಂದು ಕೊಟ್ಟಿರ್ತಾರೆ. ನಾವು ಇಲ್ಲಿದೆ ನೋಡಿ ಈ ಸ್ಲೈಸರು. ಇದನ್ನು ರಿಮೂವ್ ಮಾಡಿಬಿಟ್ಟು ನಮಗೆ ಸಪ್ರೇಟಾಗಿ ಇನ್ನೂ 4 ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಅಟ್ಯಾಚ್ ಮಾಡಿಕೊಂಡು ನಮಗೆ ಬೇಕಾಗಿರೋ ಥರ ನಾವು ಸ್ಲೈಸರ್ನ ಯೂಸ್ ಮಾಡ್ಕೋಬೋದು. ಮತ್ತು ಇದು ನೋಡಿ ಒಳಗಡೆ ಈ ಥರ ಕೊಟ್ಟಿರ್ತಾರೆ. ಈ ಥರ ನಾವು ವೆಜಿಟೇಬಲ್ಸಲ್ಲಿರುವಂತಹ ನೀರು ಬರುತ್ತಲ್ವ, ಅದು ಬೇಡ ಅಂದರೆ ಈ ಥರ ಚೆಲ್ಕೋಬೋದು. ಅದಕ್ಕೆ ನೋಡಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಥರ ಇದೆ. ಮತ್ತು ಈ ಥರ ಒಂದು ಕೊಟ್ಟಿದ್ದಾರೆ. ಇದಕ್ಕೆ ನಾವು ವೆಜಿಟೇಬಲ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಂಡು ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೀವಿ ಅಂದರೆ ನೀಟಾಗಿ ಆಗುತ್ತೆ. ನಾನು ತೋರಿಸ್ತೀನಿ. ಆ್ಯಂಡ್ ಒಂದು ಪೀಲರು ಸಹ ಕೊಟ್ಟಿದ್ದಾರೆ ನೋಡಿ. ಮತ್ತು ಈ ಥರ 4 ಕೊಟ್ಟಿದ್ದಾರೆ. ನಾವು ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಮೆಟೀರಿಯಲ್ ಬಂದು ಪ್ಲಾಸ್ಟಿಕ್ ಇದೆ. ಪ್ರೈಸ್ ಬಂದು 293 ರುಪೀಸ್ ಇದೆ. ನೋಡಿ, ಆಲ್ರೆಡಿ ಒಂದಿದೆ ಅಲ್ವಾ? ಸೊ ನಾನು ಇದರಲ್ಲಿ ನಿಮಗೆ ಸ್ಲೈಸ್ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅನ್ನೋದೊಂದು ಐಡಿಯಾ ಸಿಗುತ್ತೆ ನಿಮಗೆ. ಈ ಥರ ಲಾಕ್ ಮಾಡ್ಕೋಬೇಕಾಗತ್ತೆ. ಲಾಕ್ ಮಾಡಬೇಕಾದ್ರೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ.
ಜಸ್ಟ್ ನಾನು ನಿಮ್ಗೆ ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರ ಯಾವುದೋ ಒಂದು ವೇಸ್ಟ್ ಇದೆ ಕುಕುಂಬರ್, ಸೊ ಅದನ್ನು ಮಾಡಿ ತೋರಿಸ್ದೆ ನಿಂಗೆ ಇಟ್ಕೊಂಡು. ನೋಡಿ ಈ ಥರ ಇದೆಲ್ಲನೂ ಬಾಳೆಕಾಯ್ದು ಇದು ಬರುತ್ತೆ ನೋಡಿ, ಚಿಪ್ಸು ಅಥವಾ ಪೊಟೊಟೊ ಚಿಪ್ಸು ಆ ಥರ ಹಾಕ್ಕೊಂಡು ಈ ಥರ ಸ್ಲೈಸ್ ಮಾಡ್ಕೋಬೇಕಾಗತ್ತೆ. ಜಸ್ಟ್ ಶ್ಯಾಂಪಲ್ಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಅಷ್ಟೇ. ನೋಡಿ ಈ ಥರ ಬರುತ್ತೆ ಸಣ್ಣ ಸಣ್ಣ, ನೋಡಿ ಎಷ್ಟು ಸಣ್ಣ ಬಂದಿದೆ ಅಂದ್ಬಿಟ್ಟು. ಬಾಳೆಕಾಯಿ ಬಜ್ಜಿ ಮಾಡಬೇಕಾದ್ರೆ ಈ ಥರ ಬರುತ್ತೆ, ತುಂಬ ಚಿಕ್ಕ ಚಿಕ್ಕದಾಗಿ ಬರುತ್ತೆ. ಸೊ ಒಂದು ಬಂದು ಈ ಥರ ಬರುತ್ತಲ್ಲ. ಇವಾಗ ಇನ್ನೊಂದು ತೋರಿಸ್ತೀನಿ ನಿಮಗೆ. ಇದನ್ನು ರಿಮೂವ್ ಮಾಡ್ಕೋಬೇಕಾಗತ್ತೆ. ರಿಮೂವ್ ಮಾಡಿಕೊಂಡು ನೋಡಿ ಜಸ್ಟ್ ಇಷ್ಟೇ ರಿಮೂವ್ ಮಾಡಿಕೊಂಡು ಈ ಥರ ಇನ್ನೊಂದನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈಗ ಇದಿರದಲ್ವ ನೋಡಿ, ಇದರಲ್ಲಿ ಹಾಕಿ ತೋರಿಸ್ತೀನಿ ನಿಮಗೆ. ಸಾರಿ ಹಿಂಗೆ ನೋಡಿ ಈ ಥರ ಇರುತ್ತೆ. ನಾವು ಇದನ್ನು ಹಿಂಗೆ ಇಟ್ಕೊಂಡು ಕ್ಯಾರೆಟ್ ಬೀಟ್ರೂಟ್ ಯಾವುದಾದ್ರೂ ನಮ್ಮ ಕೈಗೆ ಟಚ್ ಆಗದಿರ ನೀಟಾಗಿ ಕಾಣಿಸಿದಲ್ವ, ಈ ಥರ ನೀಟಾಗಿ ಸ್ಲೈಸ್ ಆಗುತ್ತೆ ನೋಡಿ. ಸೊ ಈ ಥರ ಕೊಟ್ಟಿರೋದು ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ನೋಡಿ. ಹಿಂಗೆ ಮಾಡಿದ್ರೆ ನಮ್ಗೆ ಗೊತ್ತಾಗಲ್ಲ. ಈ ಥರ ಲಿಫ್ಟ್ ಮಾಡಿಕೊಂಡು ಇದಕ್ಕೆ ನಾವು ಈ ಥರ ಚುಚ್ಕೊಂಡಿದ್ದೀವಿ ಅಂದರೆ ನೀಟಾಗಿ ಸ್ಲೈಸ್ ಮಾಡ್ಕೋಬೋದು. ಎಷ್ಟೊಂದು ಯೂಸಸ್ ಇದೆ. ಆ್ಯಂಡ್ ಇದು ಸಹ ಒಂದು ಸ್ಲೈಸರೇ ಅನಿಸುತ್ತೆ. ಸೊ ಇದು ಟ್ರೈ ಮಾಡಿ ನೋಡ್ಬೋದು ನೀವು. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಮೋಸ್ಟ್ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಮಲ್ಟಿಪರ್ಪಸ್ಸಾಗಿ ನಾವು ಯೂಸ್ ಮಾಡ್ಕೋಬೋದು. ಬರೀ 293 ರುಪೀಸ್ಗೆ ಎಷ್ಟೊಂದು ವೆರೈಟಿಯಾಗಿ ನಾವು ಸ್ಲೈಸ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ವ, ಕ್ವಾಲಿಟಿ ಸೂಪರ್ ಆಗಿದೆ ಆ್ಯಂಡ್ ನಿಮ್ಮ ಕಿಚನ್ಗೆ ತುಂಬಾ ಯೂಸ್ಫುಲ್ ಅಂತ ಹೇಳ್ತೀನಿ. ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಕೊಳ್ಳಿ. ನಾನು ವೇರ್ ಮಾಡಿರೋಂತಹ ಈ ಕುರ್ತಾ ಸೆಟ್ಟು ಸಹ ಮೀಶೋದಲ್ಲೇ ತರಿಸಿರೋಂಥದ್ದು. ಇದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿ. ನಮ್ಮ ಚಾನಲ್ನಲ್ಲಿ ಅಡುಗೆ ಮನೆಗೆ ಉಪಯೋಗ ಆಗುವಂತಹ ತುಂಬಾ ಐಟಮ್ಸ್ ಇರುವಂತಹ ವಿಡಿಯೋಸ್ ಇದೆ. ಅದರ ಲಿಂಕು ಸೈಡಲ್ಲಿ ಆ್ಯಡ್ ಮಾಡಿರ್ತೀನಿ. ಒಂದು ಸಲ ಚೆಕ್ ಮಾಡಿ, ನಿಮ್ಗೆ ಯೂಸ್ ಆಗ್ಬೋದು. ಆ್ಯಂಡ್ ಇವಾಗ ತೋರಿಸಿರುವಂತಹ ಎಲ್ಲ ಐಟಮ್ಸು ನಿಮಗೆ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.